ಅಂತ. 28 ಟೈಲ್ಸ್ ಇರುತ್ತೆ. ಇದು 66 ಹೈಯೆಸ್ಟ್, 66 ನಂಬರ್ ಹೈಯೆಸ್ಟು, 66 ಡೊಮಿನ್ ಅಂತಲೇ ತುಂಬ ಹೆಸರು ಇದು. ಇದರಲ್ಲಿ ಏನಪ್ಪ ಅಂದರೆ ನಂಬರ್ನ ಕ್ರಿಯೇಟ್ ಮಾಡ್ತಾ ಹೋಗೋದು. ಅಂದರೆ ಎಕ್ಸಾಂಪಲ್ ಇದರಲ್ಲಿ ಇಬ್ಬರು ಆಟ ಆಡ್ಬೋದು, 3 ಜನ ಆಟ ಆಡ್ಬೋದು, 4 ಜನ ಆಟ ಆಡ್ಬೋದು. ಈಗ ಇಬ್ಬರು ಇರೋದ್ರಿಂದ 7ನ ಇಟ್ಕೋಬೇಕು. ಇದು ನಮ್ಮ ಮುಚ್ಚಿ ಇಟ್ಕೋಬೇಕು, ಹಿಂಗೆ ಕಾಣಿಸ್ಬಾರ್ದು ಅಪೋನೆಂಟ್ಗೆ. ಈಗ ನೋಡಿ ನಂಬರ್ ಮಾಡೋದಕ್ಕೆ ಈಸಿ ಆಗುತ್ತೆ. 7ನ ಪ್ಲೇಸ್ ಮಾಡಬೇಕಿತ್ತು. 1 2 3 4 5 6 7 ಅಪೋನೆಂಟು 7 ಪೀಸಸ್ನ ಪ್ಲೇಸ್ ಮಾಡಬೇಕು. ಇದೆಲ್ಲ ಬೋನಿ ಆಡ್ ಅಂತ ಮಿಕ್ಕಿದ್ದು. 14 ಬೋನಿ ಆಡ್ ಇರುತ್ತೆ. ಒಟ್ಟು 28 ಟೈಲ್ಸ್ ಇರುತ್ತೆ. ಈಗ ಎಕ್ಸಾಂಪಲ್ ನಾನು ಈ ರೀತಿ ನಂಬರ್ ಮಾಡ್ತಾ ಹೋಗ್ತೀನಿ ನೋಡಿ. ಈಗ ಎಕ್ಸಾಂಪಲ್ 5 ಬಂದಿದೆ. ಇಲ್ಲ 5 ಬಂದರೆ ಅವ್ರ ಅಪೋನೆಂಟ್ ಪಾಯಿಂಟ್ 5 ಇಲ್ಲ ಇದರಿಂದ ಮೈನಸಿಂದ ಪ್ಲೈನಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅವು ಇಲ್ಲ ಅಂದರೆ 1 ಚಾನ್ಸ್ ತೊಗೋಬೋದು. ಇಲ್ಲ ನೆಕ್ಸ್ಟ್ ಆ್ಯಡ್ ಆಗುತ್ತೆ ಅದು. ಮಾತ್ರ ಒಂದು ಚಾನ್ಸ್ ಇರುತ್ತೆ. ಅದರಲ್ಲೂ ಸಿಗಲಿ ಅಂದರೆ ಹೆಂಡೆ. ಎಸ್ ನೋಡಿ, ಈಗ ಪ್ಲೈನ್ ಇತ್ತು, ಪ್ಲೈನ್ ಮಾಡಿದ್ರು. ಈಗ ಮೂರು ಬಂದಿದೆ. ನನಗೆ ಚಾನ್ಸಸ್ ಈಗ 3 ಮಾಡಬೇಕು ನಾನು, ಇಲ್ಲ 5 ಇರ್ಬೇಕು ನನ್ನ ಹತ್ರ. ನೋಡಿ 3 ಇದೆ. 3ನ ನಾನು ಹಿಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಅವ್ರಿಗೆ 5 ಬೇಕು, 4 ಬೇಕು, 3 ಇದ್ರೂ ಆಗುತ್ತೆ. ಎಸ್, ಈಗ 4 5 ಬೇಕು. ನೋಡಿ ನನ್ನ ಹತ್ರ 5 ಇದೆ. 5ನ ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇರ್ತೀನಿ. ಎಸ್, 6 ಬಂತು, 3 ಬಂತು. ಬಂತು. ಆರಿದೆ. ಇದು ನೋಡಿ, ಇದು ನನ್ನ ಹತ್ರ ಎಂಡ್ ಆಯಿತು. ಉಳಿದಿದ್ದವ್ರ ಹತ್ರ ನಂಬರ್ ಎಷ್ಟಿದೆ ಅದು ನನಗೆ ಆ್ಯಡ್ ಆಗುತ್ತೆ. 4 6 6 4 10 11 ಪಾಯಿಂಟ್ ನನಗೆ ಇವಾಗ. ಆ ರೀತಿ ಯಾವ ಕಡೆ ಉಳಿಸುತ್ತೋ ಅದು ಅಪೋನೆಂಟ್ ಪನ್ಗೆ ಅದು ವಿನ್ನಿಂಗ್ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ, ಇಷ್ಟು ಬೋನಿಂಗ್ ಆ್ಯಡ್ ಹಂಗೆ ಉಳಿದಿದೆ.